ಗೈಸ್ ನಾವಿವತ್ತು ಹೋಗ್ತಾ ಇದ್ದೀವಿ ನೆಲಮಂಗಲ ಹೈವೇ ಅಲ್ಲಿ ಒಂದು ರಾಜಸ್ಥಾನಿ ಡಾಬಾ ಇದೆ. ಡಾಬಾ ಹೆಸರು ಏನು? ದೇವನಾರಾಯಣ್ ಡಾಬಾ ಅಂತ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಆ ಡಾಬಾ ಹೆಸರು ಬಂದ್ಬಿಡುತ್ತೆ. ನಾನಂತೂ ನಕ್ಕನ್ ಫುಲ್ಲು ಮದುವೆ ಗಂಟರ ರೆಡಿ ಆಗಿದ್ದೀನಿ ನಕ್ಕನ್ ದಿಂಗ್ ತಿನ್ನಕ್ಕೆ. ಸೊ ಬನ್ನಿ ಹೋಗೋಣ. ನಾವಿವಾಗ ನೆಲಮಂಗಲ ಟೋಲ್ ಪಾಸ್ ಆಗಿದ್ದೀವಿ. ಇಲ್ಲಿಂದ ಕರೆಕ್ಟಾಗೆ 14 ಕಿಲೋಮೀಟರು ಆ ಡಾಬಾ. ಸೈಕ್ ಅಂದ್ಕೊಳ್ಳಿ. ಅವನಮ್ಮನ ಮಳೆ ಬೇರೆ ಬರ್ತಾ ಇದೆ. ನಾನಂತೂ ಫುಲ್ ಸೈಕ್ ಆಗ್ಬಿಟ್ಟಿದ್ದೀನಿ. ಅವನಮ್ಮನ ಟ್ರಾಫಿಕ್ ನೋಡಿದ್ರೆ ಅವನಮ್ಮನ ಜಾತ್ರೆ ತರ ಟ್ರಾಫಿಕ್. ಯಾವ ಏರಿಯಾ ಗುರು? ಕುಡಿಯಲ್ ಗೇಟ್. ಎಷ್ಟು ಕಿಲೋಮೀಟರ್ ಇದೆ ಗುರು? ನೋಡು ಗುರು ಮ್ಯಾಪ್ ಅಲ್ಲಿ 10 ಕಿಲೋಮೀಟರ್ ಇರುತ್ತೆ. ಸೊ ಗೈಸ್ ನಾವಿವಾಗ ಬಂದಿದ್ದೀವಿ ದೇವನಾರಾಯಣ್ ಡಾಬಾ. ಇದಿರೋದು ನೆಲಮಂಗಲ ಬಿಟ್ಟು 15 ಕಿಲೋಮೀಟರ್ ಅಂದ್ಕೊಳ್ಳಿ. ಕ್ರೇಜಿ ಮಾರ್ವಾಡಿ ರಾಜಸ್ಥಾನಿ ಊಟ. ಇದಿರೋದು ಬರೀ 12 ಗಂಟೆವರೆಗೂ ರಾತ್ರಿ ಅಷ್ಟೇ. ಗೈಸ್ ಹೇಳ್ಬೇಕಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಸ್ಪಾಟೇ ಅಂದ್ಕೊಳ್ಳಿ ರಾಜಸ್ಥಾನಿ ಮಾರ್ವಾಡಿ ಊಟ ತಿನ್ನೋಕ್ಕೆ. ನಿಮ್ಗೆ ಯಾರಿಗೆ ತುಂಬ ಇಷ್ಟ ಇರುತ್ತೆ ಅವ್ರು ಬಂದು ಇಲ್ಲಿ ತಿನ್ಬೋದು. ಬಟ್ ಏನು ಗೊತ್ತಾ, ಇಲ್ಲಿ ರೈಸ್ ಮಾತ್ರ ಸಿಗಲ್ಲ. ರೈಸ್ನ ನಂಬ್ಕೊಂಡು ಬರಬೇಡಿ ಇಲ್ಲಿ ನೀವು ಬಂದು ತಿಂತೀರಾ ಅಂತ. ನೀವು ಇಲ್ಲಿ ಬರೀ ಏನಿಲ್ಲ ಅಂದ್ರೇನು ಚಪಾತಿ, ಆಮೇಲೆ ಜೋಳದ ರೊಟ್ಟಿ ಆ ಥರ, ಓಕೆನಾ, ಆಮೇಲೆ ತುಪ್ಪ, ಸಜ್ಜೆ ರೊಟ್ಟಿ ಆ ಥರ ಊಟ ಇಲ್ಲಿ ಸಿಗುತ್ತೆ, ಓಕೆನಾ. ಇದು ಬರೀ 12 ಗಂಟೆವರೆಗೂ ರಾತ್ರಿ ಅಷ್ಟೇ. 12 ಗಂಟೆ ಆಮೇಲೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ ಊಟ ಸಿಗುತ್ತೆ ಅಂತ, ಸಿಗಲ್ಲ. ಓಕೆ ಬಾಜ್ರಾ ರೊಟ್ಟಿ ಗೈಸ್, ಇದು ಸಜ್ಜೆ ರೊಟ್ಟಿ, ಬಿಸಿ ಬಿಸಿ ಚಪಾತಿ, ಆಮೇಲೆ ದಾಲು, 2 ಟೈಪ್ ಆಫ್ ದಾಲು. ಸಖತ್ ಅಂದ್ಕೊಳ್ಳಿ ಊಟ ಅಂತೂ. ಇವಾಗ ಇನ್ನೂ ತುಪ್ಪ ಬರುತ್ತೆ ನೋಡಿ, ತುಪ್ಪ ಯಾವ ಥರ ಹಾಕೊಂಡು ದಿಂಗ್ ತಿಂತೀನಿ ಅಂತ. ತುಪ್ಪದ ಸುರಿಮಳೆ, ಫುಲ್ಲು ತುಪ್ಪ ಅಂದ್ಕೊಳ್ಳಿ, ಫುಲ್ ಗೀ, ಸೈಕ್ ಅಂದ್ಕೊಳ್ಳಿ. ಓಹೋ ಕ್ರೇಜಿ. ಆಹಾ, ಆ ತುಪ್ಪದ ಜೊತೆ ಬಿಸಿ ಚಪಾತಿ ಅಂತಿನ ಸಜ್ಜಿಗೆ ರೊಟ್ಟಿ, ಇದು ಸಖತ್ತು. ದಾಲ್ ಜೊತೆ ಟೇಸ್ಟು ಆಹಾ ಅಂದ್ಕೊಳ್ಳಿ. ಆಹಾ, ಬಿಸಿ 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 ಅವನಮ್ಮನ್ ಬಿಸಿ ಬಿಸಿ ದಾಲ್ ಅಂದ್ಕೊಳ್ಳಿ. ಅದಾದಮೇಲೆ ಮೊಸರು ರೈತ. ಆಹಾ ಸೈಕ್ ಅಂದ್ಕೊಳ್ಳಿ ಗುರು. ಏನು ಗುರು ಊಟ! ನಾನು ಇಡೀ ಬೆಂಗಳೂರು ಜನಕ್ಕೆ ಹೇಳ್ತೀನಿ, ನೀವೇನಾರೋ ಹೋಗಿ ಏನಾರೋ ಊಟ ಬೈ ಮಿಸ್ಟೇಕ್ ಏನಾರೋ ಮಾಡಿಬಿಟ್ರಿ ಅಂದ್ಕೊಳ್ಳಿ, ಫುಲ್ಲು ಅಡಿಕ್ಷನ್ ಆಗಿಬಿಡುತ್ತೆ ನಿಮ್ಮ ಜೀವನದಲ್ಲಿ. ದೇವ್ರಾಣೆ, ಗ್ಯಾಸೇ ಯೂಸ್ ಮಾಡಲ್ಲ ಗುರು. ಬರೀ ನಕ್ಕನ್ ಹಂಗೇನೆ ನೋಡ್ತಾ ಇದ್ದೀರಾ ಅಲ್ವಾ? ಸೈಕ್ ಅಂದ್ಕೊಳ್ಳಿ ಮಾತ್ರ. ನೆಕ್ಸ್ಟ್ ಲೆವೆಲ್ ರಾಜಸ್ಥಾನಿ ಡಾಬಾ ಅಂದ್ಕೊಳ್ಳಿ. ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ಈ ಡಾಬಾಗಂತೂ ಟ್ರೈ ಮಾಡಲೇಬೇಕು, ಏನೇ ಆಗಲಿ.